ಈ ಕಾಡಲ್ಲೊಂದು ದೆವ್ವ ಇದೆ ಅಣ್ಣ. ಏನೋ ನೋಡ್ಕೊಂಡು ದೆವ್ವ ಅನ್ಕೊಂಡಿದೀಯಾ? ಯಾರು ನೀನು? ಇಲ್ಲ ಅಣ್ಣ, ನಮ್ಮ ತಾಯಣ ದೆವ್ವ ಇದೆ ಅಣ್ಣ ಇಲ್ಲಿ. ಆ ಕುರುಹುನ ಹುಡ್ಕಿ ಸಾಕಾಗೋಯ್ತು. ಅಜ್ಜಿ ಆಮೇಲೆ ಏನಾಯ್ತು? ಒಂದು ಕ್ಲೂ ಸಿಕ್ಕಿದೆ. ನಿಜವಾಗ್ಲೂ ಸಿಕ್ತಾ? ಯಾರಾದರೂ ಕೇಳಿಸ್ಕೋತಾರೆ, ನಿಧಾನ. ಏನ್ ಮಾತಾಡ್ತಿದೀಯಾ? ಸರ್, ಪಾರಿತೋಷಕ ಖಡ್ಗದ ಬಗ್ಗೆ ತುಂಬಾನೇ ರಿಸರ್ಚ್ ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಕ್ಕಾಗ? ಎಷ್ಟೋ ಕೋಟಿಗೆ ಬೆಲೆ ಬಾಳುತ್ತೆ ಆ ಖಡ್ಗ ಯಾವತ್ತಿದ್ರು ನಮ್ದೆ. ಹುಡುಗರಿಗೆ ಹೇಳು, ನಾಳೆನೇ ಆ ದೇವರ ಕಲ್ಲಿನ ಗುಡ್ಡಕ್ಕೂ ಹೋಗೋಣ. ಕೊಲೆ ಮಾಡಿದ್ದು ಸ್ವಾಮಿನೇ ಅನ್ಸುತ್ತೆ. ಯಾರು? ಬಟ್ ನಾನು ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ನನಗೆ ಇವ್ರ ಮೇಲೆ ತುಂಬ ಡೌಟ್ ಇದೆ. ಈ ಜಾಗ ಸೇಫ್ ಅಲ್ಲ ಅನ್ಸುತ್ತೆ. TRP ಆಸೆಗೆ RIP ಹಾಕ್ಸ್ಕೊಳ್ಳೋದು ಬೇಡ. ಇನ್ನು ಹೋಗ್ಬಿಡೋಣ ಸರ್. ಸಾಕ್ಷಿ ಸಿಕ್ಕಿದ ಮೇಲೆ ಬೇರೆ ರೀತಿಯೇ ಬರ್ತೀನಿ. ಸಾಯಿಸೋದು ಬೇಡ ಅಂತ ಇದ್ದೆ. ಅವನೇ ಬರಹ. ಯಾಕೇನಾಯ್ತು? ಯಾರು ಕಾಲ್ ಮಾಡಿದ್ರು? ಆ ಖಡ್ಗ ನಂದು, ನನಗೆ ಮಾತ್ರ ಸ್ವಂತ. ಅದು ನನ್ನ ಖಡ್ಗ ಕಣಲೇ. ರಕ್ತದ ಕಣಗಳು ತುಂಬಿದ ಕೃಪಾಣವಿದು. ಇದನ್ನ ಪಡ್ಕೋಬೇಕಂದ್ರೆ ತುಂಬಾನೇ ರಕ್ತ ಹರಿಯುತ್ತೆ. ಅಣ್ಣ, ನಾನು ಅದನ್ನು ನೋಡ್ಬಿಟ್ಟೆ. ಅದು ತುಂಬ ಭಯಂಕರವಾಗಿತ್ತು.